ಯಾಕೆ ಯಾಕೆ ಹಿಂಗ್ ಹೇಳ್ತಿದೀಗ? ಏನ್ಲೇ ಆಯ್ತು? ಹಾ, ಮಗ ಏನಾಯ್ತೆ? ಹೂಂಗೇನಾರ ಹುಷಾರಿಲ್ವಾ? ಹಾ, ಹೇಳೆ. ಯಾಕೆ ಒಳ್ಳೆ ಗರ ಪಡ್ತೊಳಂಗ್ ನಿಂತ್ಕೊಂಡಿದ್ಯಲ್ಲ? ಏನಾಯ್ತು ಅಂತ ಹೇಳ್ಬಿಟ್ಟು ನಿನ್ನೆ ಕೇಳ್ತಿರೋದು. ಓ ಶಾಂತಮ್ಮ, ಏ ಶಾಂತಮ್ಮ, ಅದು ರೀ ಅದು ಲೇ ಯಾಕೆ ಹೇಳ್ತಿದೀಗೆ? ಏನಾಯ್ತ್ಲೇ? ಏನು ಸಮಸ್ಯೆ ಆಗಿಲ್ಲ ತಾನೇ? ಹಾ, ಊರಿಗೆಲ್ಲ ಸ್ವೀಟ್ ಹಂಚ್ಬಿಟ್ಟು ಬಂದಿದ್ದೀನಿ. ಏನು ಸಮಸ್ಯೆ ತಾಪತ್ರಯ ಎಂತದ್ರೂ ಇಲ್ಲ ತಾನೇ? ಹಾ, ಯಾಕೆ ಹಿಂಗ್ ಹೇಳ್ತಿದೀಗೆ? ಏನಾರ ಆಯ್ತೇನೆ ಮಗಿಗೆ? ಬಾಯ್ಬಿಟ್ಟು ಏಳೆ, ಬಾಯಿಗೆಲ್ಲ ತುರಿಕಂಡ್ ಗಿರಿಕೊಂಡಿದ್ಯನ್ಲೇ? ಏಳೆ ಬಾಯ್ಬಿಟ್ಟು. ರೀ ರೀ ನೀವ್ ಬರ್ಲಿಲ್ವಲ್ಲ, ಶಾನೆ ಲೇಟ್ ಆಯ್ತಲ್ಲ ಬರೋದು. ಅದಕ್ಕೆ ನೀವ್ ಎಲ್ಲೋದ್ರಿ? ಇನ್ನೂ ಬರ್ಲಿಲ್ಲ, ಫೋನ್ ಬೇರೆ ಎತ್ತುತ್ತಿಲ್ವಲ್ಲ. ಅಲ್ಲಿ ಬಿಲ್ ಹಾಕ್ಸಕ್ಕೇನಾರ ಬಂದ್ರೋ ಇಲ್ವೋ ಅಂತ ಹೇಳ್ಬಿಟ್ಟು ನನಗೂ ತಿಳ್ಕೊಬೇಕು ಅಂತ ಅನ್ನಿಸ್ತು ರೀ. ಅದಕ್ಕೆ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಗಿನಿಲ್ಲ ಮಲಗಿಸ್ಬಿಟ್ಟು ಆ ಕಡೆ ಈ ಕಡೆ ತಲ್ದಿ ಮಾಡಗ್ಬಿಟ್ಟು ಹೋದೆ ರೀ. ಹೋಗಿ ನೋಡಿದ್ರೆ ನೀವು ನೀವು ಅಲ್ಲೇ ಇದ್ರಲ್ಲ. ಬಿಡು, ನೀವು ಅಲ್ಲೇ ಬಿಲ್ ಕಟ್ತಿದ್ದೀರಾ, ಇನ್ನೇನು ಬಿಡು ಅಂತ ಹೇಳ್ಬಿಟ್ಟು ಹಿಂಗೆ ಬಂದ್ಬಿಟ್ನಲ್ಲ. ಹಿಂಗೆ ಬಂದ್ಬಿಟ್ಟು ಹಿಂಗೆ ನೋಡಿದ್ರೆ ನೀವು ಅಂದರೆ ಮಗ ಕಾಣ್ತಾನೆ ಇಲ್ಲ ರೀ. ಎಲ್ಲೈತೆ ಗೊತ್ತಿಲ್ಲ ರೀ. ಇಡೀ ಆಸ್ಪತ್ರೆ ಎಲ್ಲ ಹುಡ್ಕಾಡ್ಬಿಟ್ಟೆ ರೀ. ಎಷ್ಟು ಹುಡ್ಕಾಡಿದ್ರು ಮಗ ಮಾತ್ರ ಸಿಗ್ತಾ ಇಲ್ಲ ರೀ. ಹುಡುಕಿ 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 ಸಾಕಾಯಿತು. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸಿದಂಗೆ ಈಗ ನೋಡಿ ಸುಮ್ಕೆ ನಿಂತ್ಕೊಬಿಟ್ಟಿವ್ನಿ ನಾನು. ಅಯ್ಯಲ್ಲೋ ಪರಮಾನ್ಯಾಳ್ ಬಿತ್ರಿ. ಯೋನ್ಲೆ ಬಂದಿರೋದು ನಿಂಗೆ ದೊಡ್ಡ ರೋಗ. ನಿಂಗೆ ಬರ ನಿಂಗೆ ಆಪತ್ ಬಂದು ಚಾಪೆ ಸಿತ್ಕೊಂಡು ಹೋಗ. ನೀನ್ ಬನ್ನಿ ಆಗೋದು ಬಿದ್ದು ಹಳ್ಳಿ ಕೈಯಾಗ ಹೋಗ. ದೌಲತ್ ರಾಣಿ ಮಗ, ಗಂಡು ಮಗನೇ, ನನ್ನ ಮಗುನ ನಾನು ಹೆಂಗ್ ಸಾಕ್ಬೇಕು ಅನ್ಕೊಂಡಿದ್ದೆ ಗೊತ್ತೇನ್ಲೆ ನಿನ್ಗೆ? ನನ್ನ ಮಗಿನ ಏನೋ ಮಾಡಿದೀಗ ನೀನೇನ್ಯಾ ವಯಸ್ಸಾಗೈತಿ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ನೀನೇ ಮಾರ್ಗಿರ್ ಹಾಕ್ಬಿಟ್ಟೋ ಏನ್ ಮಗನ? ನನಗೆ ಗೊತ್ತು ಬಿಡು, ನೀನು ಅಂತೊಳೆ ನೀನ್ಯಾ. ನಿಂಗೆ ಬರೀ ದುಡ್ಡಿನ ದುರಾಸೆ ಶಾನೆ ಅಲ್ವಾ, ಮಾರಿ ಹಾಕ್ಬಿಟ್ಟಿದೀಗ ಅಂತ ಅನ್ನಿಸ್ತದ ಮಗನ. ಲೇಯ್ ಲೋ ಅಪ್ಪರೋ, ಮಗನ ಎಲ್ಲಿದ್ದ ತಂದು ಇಲ್ಲಿ ಮಡಗುದ್ರೆ ಸರಿ, ಇಲ್ಲ ಅಂದ್ರೆ ಜಾಡ್ಸೋದ್ ನಿನ್ ಮನೆಯಿಂದ ಈಚೆ ಕಡೆಗೆ ತೊಳ್ಬಿಡ್ತೀನಿ. ಮುಗ ಕಾಣ್ತಿಲ್ಲ ಅಂತ ನಾಟಕ ಮಾಡ್ತಿದ್ದೀಗೇನ್ಲೆ ನೀನು? ಇಲ್ಲೇ ಬಿದ್ದಿರ್ಬೇಕಾನೆ ಮಗಿಂತಾಗೆ ನೀ ಎಲ್ಲೋಗಿದ್ದೆ? ಗೊತ್ತಾಯ್ತು ಬಿಡು. ಊರಿನ ಜನ ಎಲ್ಲ ಹೇಳ್ತಾ ಇದ್ರು, ಹಾ ಮಗಿನ ಸಾಕಾಗಕ್ಕಿಲ್ಲ, ಈ ಮಗನ ದೊಡ್ಡದ್ ಮಾಡೋ ಅಷ್ಟೊತ್ತಿಗೆ ನಾವೆಲ್ಲ ಸತ್ಯ ಹೋಗ್ಬಿಟ್ಟಿರ್ತೀವಿ ಅಂತ ಊರ್ ತುಂಬ ಹೇಳ್ಕೊಬಿಟ್ಟು ಬರ್ತಾ ಇದ್ದಂತೆ ರೀ. ಲೋಕಾರೂಢಿ ಸುಮ್ಕೆ ಹೇಳ್ದೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ ರೀ, ಇನ್ನೇನೂ ಇಲ್ಲ. ನಾನು ಯಾಕ್ರಿ ಹಿಂಗೆಲ್ಲ ಮೋಸ ಮಾಡಲಿ? ನೋಡಿ ನನ್ನ ಮಾತು ಕೇಳಿ, ನಾನು ಬೇಕು ಅಂತ ಹಿಂಗೆ ಮಾಡಿಲ್ಲ. ಜನ ಎಲ್ಲ ಈ ವಯಸ್ಸಾಗಿ ಮಗ ಆಯ್ತಾಯ್ತಲ್ಲ ಹೆಂಗೆ ನೋಡ್ಕತೀಯ ಅಂತ ಕೇಳಿದ್ರು. ಅದಕ್ಕೆ ನಾನೇನು ಹೇಳಿದೆ, ಏನು ಮಾಡೋಕ್ಕಾಯ್ತದೆ, ಮಗ ದೊಡ್ಡದಾಗ ಅಷ್ಟೊಂದು ಸತ್ತೋಗ್ಬಿಟ್ಟಿರ್ತೀವಿ ನಾವೆಲ್ಲನೂ ಅಂತ ಹೇಳಿದೆ. ಅಷ್ಟಕ್ಕೆ ನಿಮ್ಗೆ ಏನೇನೋ ಸುಳ್ಳು ಹೇಳೋರೆ. ನಮ್ಮ ತಾಯಣೆ ಮಗನ ಹುಡುಕ್ತಾ ಇವ್ನಿ ರೀ. ಮಗನ ಹುಡುಕಿ ಹುಡುಕಿ ಹಂಗೆ ಹುಡುಕ್ತಾನೆ ಇವನಿ, ಎಲ್ಲೂ ಸಿಗ್ತಿಲ್ಲ. ಮುಚ್ಚೆ ಲೋ ಅಪ್ಪರು, ನಿನ್ಗೋಯ್ತಲ್ಲ ನಿಂಗೆ. ಮಗ ಮಗ ಸಿಗದಿದ್ದಂಗಿರ್ಲಿ, ನಿನಗೆ ಸಿಗು ತ್ವಾರಣ ಕೊಟ್ಬಿಡ್ತೀನಿ ಊರ್ ಬಾಗ್ಲು ನಿನಗೆ. ಏನೋ ಬಿಡು. ಇಷ್ಟು ದಿನ ಸಂದಕ್ ನೋಡ್ಕೊಂಡಿವ್ನಿ, ಆಸೆ ಗಂಡ್ಮಗ ಆಯ್ತದೆ ಅನ್ನೋ ಆಸೆಗೆ ಏನೋ ಗಂಡ್ಮಗ ಆಯ್ತು ನನಗೆ. ಆದ್ರೆ ಮಾರಾಕ್ಬಿಟ್ಟೆ ಅಲ್ವಾ ನೀನು? ಸಿಯೋರ್ ತಿರ್ಸ್ಕೊತಾ ಇದ್ದೀಗ ಅಲ್ವಾ ನೀನು ನನ್ನ ಮೇಲೆ? ಯಾವಳು ಹೇಳ್ಕೊಟ್ಲು ನಿಂಗೆ? ಯಾವಳು ಹೇಳ್ಕೊಟ್ಲು ನಿಂಗೆ ಮಗನ್ ಮಾರ್ಬಿಡು ಅಂತ ಹೇಳ್ಬಿಟ್ಟು? ನನಗೆ ಗೊತ್ತು ಬಿಡು, ಬೇಜಾನ್ ಕೇಳಿದೀನಿ. ಮಗನೆಲ್ಲ ಮಾರಾಟ ಮಾಡೋದು ಅದು ಇದು ಅಂತ ಹೇಳ್ಬಿಟ್ಟು ನೀನು ಮಾರಾಟ ಮಾಡಿರ್ತೀಗ ಬಿಡು. ಯಾಕೆ ಇಬ್ರು ಹಿಂಗ್ ಕಿತ್ತಾಡ್ತಿದ್ದೀರಾ? ಏನಾಯ್ತು ಅಲ್ಲಿ ಗಂಟೆ ಕೇಳಿಸ್ತಾ ಇದ್? ನೀನ್ ಕಿತ್ತಾಡೋದು ಎಲ್ಲನೂ ದುಡ್ಡು ಕಾಸು ಏನಾರ ಇಲ್ಲ ಅಂತಂದ್ರೆ ನಾನು ಕೊಡ್ತೀನಿ. ಹಿಂಗೆಲ್ಲ ಕಿತ್ತಾಡಕ್ ಹೋಗ್ಬೇಡಿ. ಯಾ ನನ್ನ ಮಗಂಗ್ ಬೇಕು ದುಡ್ಡು ಕಾಸು ಎಲ್ಲನೂ? ಈ ಹುಟ್ಟಿರೋ ಮಗನೇ ಇಲ್ಲ ಅಂತ ಹೇಳಿದ್ಮೇಲೆ ದುಡ್ಡು ಕಾಸು ಇಟ್ಕೊಂಡು ನಾನೇನ್ ಮಾಡ್ಲಿ? ಮಗ ಇಲ್ಲ? ಮಗ ಇಲ್ವಾ? ಇದೇ ನಿಂಗೆ ಹೇಳ್ತಾ ಇದ್ದೀರಲ್ಲ ಈ ಶಾಂತಮ್ಮ. ಪದ್ದಕ್ಕ ಇಲ್ಲೇ ಇತ್ತು ಕಣ್ ಪದ್ದಕ್ಕ, ಮಗ ಇಲ್ಲೇ ಇತ್ತು. ನಾನು ಆ ಕಡೆಗೆ ಹೋಗಿ ಈ ಕಡೆಗೆಲ್ಲ ಓಡಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅದೇನಾಯ್ತೋ ಏನೋ ನಾ ಕಾಣೆ. ಮಗನೇ ಕಾಣಲಿಲ್ಲ. ಬಂದು ಆಸ್ಪತ್ರೆ ಫುಲ್ಲು ಹುಡ್ಕಾಡ್ದೆ, ಸುಸ್ತಾಗೋಗ್ಬಿಟ್ಟೆ. ಎಲ್ಲಿ ನೋಡಿದ್ರು ಮಗನೇ ಕಾಣ್ತಾ ಇಲ್ಲ. ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಹೊತ್ಕೊಂಡು ನಿಂತ್ಕೊಬಿಟ್ಟೆ. ನನಗೆ ಕೈ ಕಾಲೇ ಆಡ್ತಾ ಇಲ್ಲ. ನಾನು ಏನು ಮಾಡಲಿ? ನಾನು ಮಗ ಇಲ್ಲೇ ಮಲಗಿಸೋಗಿದ್ದೆ ನಾನಂತೂ. ಹುಟ್ಟು ಸುಳ್ಳಿ ಸಾಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಾರೋಳೆ ಮಗನ. ಅಣ್ಣ ಅಣ್ಣ ನಿಂತ್ಕತಿಯ ಸುಮ್ಕೆನೆಯ? ಯಾವಳನ ಎದ್ ತಾಯಿ ಮಗನ್ ಮಾರ್ಕತಾಳ ಹೇಳು? ಬೇಕು ಅಂತ ಹೇಳ್ಬಿಟ್ಟು ಅದು ಏನೋ ಹಿಂದಿನೇ ಮಕ್ಕಳಾಗಿದ್ರೆ ಅದೊಂಥರ ಇರ್ತದೆ. ಆಗದಾಗೈತೆ ಮಗ, ಆಗದಾಗಿರೋದು ಯಾರನ್ನ ಹಂಗ್ ಮಾಡ್ತಾರ? ಇದು ಒಳ್ಳೆ ಸಂಗಾಗಿ ಹೇಳ್ತಿಗಲ್ಲ ನೀನಂತನೂ. ಸುಮ್ಕಿರು. ಅದೇನೋ ಅಂತಾರಲ್ಲ, ಕೆಳಗಡೆ ಬಿದ್ದವ್ರಿಗೆ ಆಳ ಬಂದು ಕಲ್ಲಾಕ್ತಾರೆ ನಂಗೆ. ನೀನು ಯಾಕೆ ಮಾತಾಡಿಗೆ? ಸುಮ್ಕಿರು. ಅಲ್ಲ, ಎಲ್ಲಿ ಮಲಗಿಸಿದ್ದೆ? ಆಸ್ಪತ್ರೆನ ಡಾಕ್ಟರ್ಗೆ ಏನಾರ ಹೇಳ್ದ? ಪದಕ ಡಾಕ್ಟ್ರು ಇನ್ನೂ ಬಂದಿಲ್ಲ. ಪದಕ ಕಾಯ್ತಾನೆ ಇವ್ನು, ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ. ಅವ್ರು ಬರಲೇ ಇಲ್ಲ. ನರ್ಸ್ಗೆಲ್ಲ ಹೇಳಿದೀನಿ, ಸರಿ ನೋಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. CC ಕ್ಯಾಮ್ರಾ ಕೇಳಿದ್ದಕ್ಕೆ ಈ ಆಸ್ಪತ್ರೆನಾಗ ಅದು ಯಾಕೆ ಕ್ಯಾಮ್ರಾಗಳು ಇಲ್ಲ ಕೆಟ್ಟೋಗ್ಬಿಟ್ಟವೆ, ಈ ಕಡೆ ಇಂದ್ಲು ಬಾಗ್ಲದು ವರ್ಕ್ ಆಯ್ತದೆ ನೋಡ್ತೀವಿ ಚೆಕ್ ಮಾಡ್ತೀವಿ ಅಂತ ಹೇಳಿ ಸುಮ್ಕಾಗೋಗ್ಬಿಟ್ರು.
ನನಗೂ ಕೇಳಿ ಎಲ್ಲ ಆಗಿ ಸಾಕಾಗೋಯ್ತು. ನನಗೂ ನನ್ನ ಮಗ ಅಪರೂಪ ಕುಟ್ಟೈತೆ ಅನ್ನೋ ಆಸೆ ಐತೆ ನನಗೂ ಮಗನೂ ಬೇಕು ಅನ್ನಿಸ್ತದೆ. ಆದ್ರೆ ಏನ್ ಮಾಡ್ಲಿ, ಯಾವ ಪಾಪಿ ಮುಂಡೆ ಎತ್ಕೊಂಡು ಹೋದ್ಲ ಅವಳಿಗೆ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಎತ್ಕೊಂಡು ಹೋಗ ನೆಗದ್ ಬಿದ್ದು ಎಳ್ಳಿ ಕೈಯಾಗೋಗ ಅವ್ರು ಉದ್ದಾರಾಗಕ್ಕಿಲ್ಲ ಕಣಕ್ಕ. ಸತ್ತೋಯ್ತಾರೆ, ಹಾಳಾಗೋಯ್ತಾರೆ. ಅವ್ರಿಗೆ ಬರ್ಬಾರ್ದೇನೆ ನೀ ಒತ್ಗಾಲ ಬರೋದು ನೋಡ್ತಾ ಇರು ನೀನು. ಎಂಥ ಕಾಲ ಬರ್ತದೆ ಅಂದ್ರೆ ಅವ್ರಿಗೆ ಒತ್ಗಾಲ ಅದೇನೋ ಅಂತಾರಲ್ಲ, ನೋಡ್ತಿರು ಏನಾಯ್ತದೆ ಅಂತ ಹೇಳ್ಬಿಟ್ಟು ನೀನು. ನಿಮ್ಮ ಮಗನ್ ಯಾರು ಎತ್ಕೊಂಡು ಹೋಗಿರ್ಬೋದು? ಈ ಮಗಿನಿಂದ ಯಾರಿಗಾನ ಲಾಭ ಗಿಬೋಯ್ತಾ? ನೀನ್ ಕಂಡಂಗೆ ನಮ್ಮೂರ್ ಕಡೆ ಯಾರನ್ನ ಬಂದಿದ್ರೆ ಇತ್ಲಾಗೆ ಮಗ ಈಗ ನೋಡ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಮ್ಮೂರವ್ರು ಯಾರನ್ನ ಗೊತ್ತಿರೋರು ನಿಂಗೆ ಗುರ್ತು ಪರಿಚಯ ಇರೋರು ಸಂತಮ್ಮ ಯಾರನ್ನ ಬಂದ್ಬಿಟ್ಟು ಅಕ್ಕಪಕ್ಕ ಎಲ್ಲ ಓಡಾಡೋದು ನೋಡ್ದೆ ನೀನು ಏನಾರ? ಇಲ್ಲ ಪದಕ, ನಾನು ಯಾರನ್ನೂ ನೋಡಲೇ ಇಲ್ಲ. ನನಗೇನು ಗೊತ್ತೇ ಇಲ್ಲ. ನನಗೆ ಏನು ಕತೆನೋ, ಏನು ಹೇಳ್ಬೇಕು ಏನು ಬಿಡಬೇಕು ನನಗಂತೂ ಒಂದೂ ಗೊತ್ತಾಯ್ತಿಲ್ಲ ನನಗೆ. ಇನ್ನು ನಾನಂತೂ ಯಾರನ್ನೂ ನೋಡಲಿಲ್ಲ, ನಮ್ಮೂರವ್ರನ್ನ ಯಾರನ್ನೂ. ಇಲ್ಲೇ ಇತ್ತು ಮಗ, ಇಲ್ಲೇ ಇದ್ದವಕ್ಕೆ ಮನೆ ಕಂಡಿದ್ದು ಮಗ, ಎದ್ದೂ ಇರಲಿಲ್ಲ. ಮನೆ ಕಂಡಿರೋ ಮಗನ ಯಾರು ಎತ್ಕೊಂಡು ಹೋದ್ರು ಏನು ಕತೆಯೋ ಗೊತ್ತಿಲ್ಲ. ಮಗ ಮನಗ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀನಂತೂ ಮನಗ್ ಎಡ್ಗಾಲ ಹೆಜ್ಜೆ ಇಕ್ಕೊಡ್ದು. ನಿನ್ನ ಸಂಬಂಧ ಇವತ್ತು ಮುಗ್ದೋಯ್ತು ಅಷ್ಟೇನೆ. ಮಗನ್ ನೋಡ್ಕೊಳಕ್ ಆಗ್ತಿರೋಳು ಎಂತ ಹೆಂಗ್ಸು ಎಂತ ಹೆಂಡ್ತಿ ನಿನ್ನಂತೋಳು ಬೇಕಾಗೇನೇ ಇಲ್ಲ ನನಗಂತೂ. ಹಾಳು ಬಿದ್ದೋಗು, ಮಗನ ಎತ್ಕೊಂಡು ಮನಗ್ ಬತ್ತೀಯಾ, ಮನಗ್ ಬಾ. ಇಲ್ಲ ಅಂತ ಹೇಳಿದ್ರೆ ಶಾಶ್ವತವಾಗಿ ನೀನು ಮುಚ್ಬಿಟ್ಟೈತೆ ಬಾಗ್ಲು. ಅಷ್ಟೇ, ಎಲ್ಲನ ಹಾಳು ಬಿದ್ದೋಗಿ ಫಲ್ಗು. ಈ ಟೈಮಾಗೆ ನೀನ್ ಮನೆಗೆ ಬರ್ಬೇಡ ಅದಿದು ಅಂತ ಹೇಳೋದಲ್ಲ ಕಣ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಏನಾರ ಮಾಡ್ಬೇಕು ಅಷ್ಟೇ ನೀನಿಯ. ಇಲ್ಲ ಅಂತ ಹೇಳಿದ್ರೆ ಮಗಕ್ಕೆ ಸಿಗಾಕಿಲ್ಲ. ಪಾಪ ಅವ್ರನ್ನ ಬೈದ್ಬಿಟ್ಟು ಏನ್ ಮಾಡ್ತೀರಾ? ಶಾಂತಮ್ಮ ಏನಾರ ಮಗನೇನ ಮಾರ್ಕೊಳಕ್ಕೆ ಅಂತ ಹೋಗವಳ ಎಂತದನ್ವೇ ಇಲ್ಲ. ನೀವು ಸುಮ್ಕೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ. ಎಳೆ ಮಗ ಕಳ್ದೋಗಿದೆ ಅಂತ ಪೊಲೀಸ್ ಸ್ಟೇಷನ್ ಬೇರೆ ಕಂಪ್ಲೇಂಟ್ ಕೊಡ್ತಾರೆ. ಇವಳೆ ಬೇಕಂತ ಕಳ್ದಾಕಿ ಇವಳು ಯಾರ ಮಾತ್ರ ಕೇಳಿ ದುಡ್ಡು ಇಸ್ಕೊಂಡು ಹಿಂಗೆಲ್ಲ ಮಾಡ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಊರಿಗೆಲ್ಲ ನಾನು ಸಿಹಿ ಹಂಚ್ಬಿಟ್ಟು ಬಂದಿದ್ದೀನಿ. ನಾನು ತಲೆ ತುಕ್ಸ ಅಂತ ಕೆಲಸ ಮಾಡ್ಬಿಟ್ಟು ಮಗ ಮನಗೆ ಬರೋ ಗಂಟನೂ ನಾನಂತೂ ಊರಕ್ಕೇನೇ ಬರೋಕ್ಕಿಲ್ಲ. ನಿಗ್ರಾಡ್ತಿದ್ದ ಕಳ್ಳನ ಮಗ ಸರಿಯಾಗೈತಿ ಕಳ್ಳನ ಮಗಂಗೆ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲರೂ ಮಾತಾಡ್ಕೊಂಡು ಪಕಾರ್ಸ್ಕೊಂಡು ಕ್ಯಾಕುರ್ಸ್ಕೊಂಡು ಹೋಗ್ತಾ ಇರ್ತಾರೆ. ನಾನು ತಾನೇ ಏನು ಮಾಡಲಿ ಹೇಳು? ನಾನಂತೂ ಊರಿಗೆ ಹೋಗಕ್ಕಿಲ್ಲ ಬಿಡು. ಅಯ್ಯೋ, ನನ್ನ ಜೀವನ ಮುಗೀತು ಪದಕ. ಏನಾರ ಸಹಾಯ ಮಾಡು. ಎಲ್ಲರೂ ಹೇಳ್ತಾರೆ ಊರವ್ರಿಗೆಲ್ಲ ಸಹಾಯ ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಹುಸಿ ನನಗೂ ಸಹಾಯ ಮಾಡು. ನನ್ನ ಮಗಿನೊಂದು ದುಡಿ ಕೊಡಕ ಸಾಕು, ಇನ್ನೇನು ಬೇಡ. ಯಾವ ಬಡ್ಡಿ ಎತ್ಕೊಂಡೋದ್ಲೋ ಏನೋ ಗೊತ್ತಿಲ್ಲ ಮಗನ. ಅವಳ ಕೈ ಸೇದೋಗ ಅವಳಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಹೊತ್ತು ಸಾಕಾಯ್ತು, ಆಸ್ಪತ್ರೆ ಎಲ್ಲ ಹುಡುಕಿದ್ದೀನಿ ಸಾಕಾಯ್ತು. ಏನು ಮಾಡಬೇಕು ಅಂತ ನೀನು ಗೊತ್ತಾಯ್ತಿಲ್ಲ ನಂಗಂತೂ. ಹಿಂಗೆ ನನ್ನ ಗಂಡನೂ ಕೈ ಬಿಟ್ಬಿಡ್ತಾನೆ ನನ್ನ ಮಗ ಇಲ್ಲ ಅಂತ ಹೇಳಿದ್ರೆ. ಹೆಂಗನ ಮಾಡಿ ನನ್ನ ಮಗಿನೊಂದನ್ನ ಹುಡುಕೊಟ್ಬಿಡು. ಇನ್ನು ಏನೂ ಬೇಡ ನನಗಂತೂ. ಇದೊಂದೇ ಒಂದು ಸಹಾಯ ಮಾಡಕ್ಕ. ನಿಂಗೆ ಯಾರನ್ನ ಗೊತ್ತಿರೋರು ಇದ್ರೆ ಅವ್ರು ತಾಕಿ ಹೇಳ್ಬಿಟ್ಟು ನೀನೇನೇ ಹುಸಿ ವಿಚಾರಿಸ್ಕೊಂಡು ನೋಡಕ್ಕ. ನಾನು ಎಷ್ಟೋ ದಿನ ಆದ್ಮೇಲೆ ಖುಷಿಯಾಗಿರೋಣ ಅಂತ ಅಂದ್ಕೊಂಡಿದ್ರೆ ಆ ಖುಷಿನೂ ಕಿತ್ಕೊಬಿಟ್ಟವಳೆ. ಅವಳು ಯಾವಳೋ ಏನು ಕತೆನೋ ಗೊತ್ತಿಲ್ಲ. ನನಗೆ ಏನು ಮಾಡಬೇಕು ಅಂತನೂ ಗೊತ್ತಾಯ್ತಿಲ್ಲ ನನಗೆ. ನೀನೇನು ತಲೆ ಕೆಡಿಸ್ಕೊಬೇಡ. ನನಗೆ ಗೊತ್ತಿರೋರು ಭೈರವ ಅಂತ ಒಬ್ಬವ್ರೆ, ಅವನು ಕೇಳಿದ್ರೆ ಎಲ್ಲ ವಿಷಯನೂ ಗೊತ್ತಿರ್ತದೆ ನಮ್ಮ ಭೈರವಂಗೆ. ಇದೆಲ್ಲ ಅಂತಲ್ಲ, ಎಲ್ಲ ವಿಷಯನೂ ಹಿಂಗೆ ಪಟಾಪಟ್ ಅಂತ ಹೇಳ್ಬಿಟ್ಟು ಹಿಂಗೆ ನೀ ಹೇಳ್ಬಿಡ್ತಾನೆ. ನೀನು ಯಾವ ಯೋಚನೆನೂ ಮಾಡಬೇಡ. ನಾನು ಹೋಗ್ಬಿಟ್ಟು ಕೇಳ್ಕೊಂಡು ತಿಳ್ಕೊಂಬಿಟ್ಟು ಬರ್ತೀನಿ, ಸರಿನಾ? ನೀನು ಆರಾಮಾಗಿರು, ಮಗ ಸಿಗ್ತದೆ ನಿಂಗೆ. ಯೋಚನೆ ಮಾಡಬೇಡ. ಅದೊಂದು ಮಾಡಿ ಪುಣ್ಯ ಕಟ್ಕೊಳಕ ನೀನು ಏನೂ ಕೇಳಕ್ಕಿಲ್ಲ. ನಿನ್ನ ಇದೊಂದೇ ಒಂದು ಸಹಾಯ ಮಾಡಕ ಸಾಕು. ನೀನು ಏನಾರ ಕೇಳಿದ್ರೆ ನೀನು ಆಮೇಕಿಂತ ಕೇಳು, ಏನೂ ಕೇಳಕ್ಕಿಲ್ಲ ಕಣಕ್ಕ. ಬಂದೇ ಇರು.